ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದಿದೆ. ಅದೇ ರೀತಿ ಏನು ಈ ಜನಕ್ಕೆ ಮಳೆಯ ಅಭಾವದಿಂದ ಭಾಳ ಕುಡಿಯ ನೀರಿಗೆ ಪರಿತಪಿಸ್ತಕ್ಕಂಥ ಒಂದು ಕಾಲಮಾನ ಘಟ್ಟದಲ್ಲಿ ದಯಮಾಡಿ ಸರ್ಕಾರ ಈ ನೀರಿನ ಗ್ಯಾರಂಟಿನೂ ಕೂಡ ಸಾರ್ವಜನಿಕರಿಗೆ ಕೊಡಬೇಕು. ಈ ಮುಖಾಂತರ ಜನರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ರೈತರು ಭಾಳ ಕಷ್ಟದಲ್ಲಿ ಬೆಳೆಯನ್ನು ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದಾಕಿ ಭಾಳ ಕಷ್ಟದಲ್ಲಿದ್ದಾರೆ. ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ನೀರಿನ ಗ್ಯಾರಂಟಿನೂ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ಗ್ಯಾರಂಟಿ ಆಧಾರಗಳ ಮೇಲೆ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ. ಇವತ್ತು ಬಸ್ಸಿನ ಗ್ಯಾರಂಟಿ ಕೊಟ್ಟರು, ಬಸ್ಸಲ್ಲಿ ಜನ ಹೆಣ್ಮಕ್ಳು ಹೊಡೆದಾಡೋದು ಮಾಡೋದು ನೀವೆಲ್ಲ ವಾಟ್ಸಪ್ಪಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ನಾವು ಬೇಕಾದಷ್ಟು ನೋಡಿದ್ದೀವಿ. ಇವತ್ತು ಗಂಡು ಮಕ್ಕಳು ಬಸ್ಸಲ್ಲಿ ಹೋಗೋಕ್ಕೆ ಹಿಂಜರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ದಯಮಾಡಿ ನೀವು ಈ ಗ್ಯಾರಂಟಿಗಳ ಜೊತೆಗೆ ನಮಗೆ ಈಗಿನ ಪರಿಸ್ಥಿತಿಯಲ್ಲಿ ನೀರಿನ ಅವಶ್ಯಕತೆ ಭಾಳ ಇದೆ. ಬರಗಾಲ ತಾಂಡವಾಡ್ತಾ ಇದೆ. ಪಶು ಪಕ್ಷಿಗಳಿಗೆ ನೀರಿಲ್ಲ, ಮನುಷ್ಯರಿಗೆ ಕುಡಿಯೋಕ್ಕೆ ನೀರಿಲ್ಲ. ದಯಮಾಡಿ ನಾವು ರಾಜ್ಯ ಸರ್ಕಾರವನ್ನು ನೀವೇನು 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಿರಲ್ಲ, ಆ ಗ್ಯಾರಂಟಿ ಜೊತೆಗೆ ಇದು ಒಂದು ಗ್ಯಾರಂಟಿ ಅಂತ ತಿಳ್ಕೊಂಡು ನೀವು ಇದನ್ನು ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡುವ ಒಂದು ಮುಂಚೂಣಿಗೆ ತಾವು ಬರಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೇವೆ. ಈ ರಾಜ್ಯ ಸರ್ಕಾರ ಗ್ಯಾರಂಟಿಯಿಂದನೇ ಅಧಿಕಾರಕ್ಕೆ ಬಂದುಬಿಟ್ಟು ಇವತ್ತು 5 ಗ್ಯಾರಂಟಿನ ನಾವು ಕೊಡ್ತೀವಿ ಅಂಥೇಳಿ ಅರ್ಧ ಯಾರಿಗೂ ಫಲಾನುಭವಿಗಳಿಗೆ ಮುಟ್ತಾ ಇರೋ ರೀತಿಯಲ್ಲಿ ಇದೆ. ಇವತ್ತೆಲ್ಲ ರೊಚ್ಚಿಗೆದ್ದಿದ್ದಾರೆ ಸಾರ್ವಜನಿಕರು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು. ಬಸ್ಸಿನ ಗ್ಯಾರಂಟಿ ಅಂತ ಮಾಡಿದ್ದಾರೆ, ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ. ಮುಖ್ಯ ರಸ್ತೆಗಳು ಬಿಟ್ಟರೆ ಮತ್ತು ಯಾವ ಗ್ರಾಮಾಂತರಕ್ಕಾಗಲಿ ಶಾಲಾ ಮಕ್ಕಳಿಗೆ ತೊಂದರೆ ಮಾಡಿದ್ದಾರೆ. ಅದೇ ರೀತಿ ಕುಡಿಯೋ ನೀರಿಂದು ಇವತ್ತು ಹಾಹಾಕಾರ ಎದ್ದಿದೆ. ಮನುಷ್ಯರಿರ್ಬೋದು, ಪಶು ಪಕ್ಷಿಗಳಿರ್ಬೋದು, ಜಾನುವಾರುಗಳಿರ್ಬೋದು, ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ. ಇದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಘೋಷಣೆಯನ್ನು ಮಾಡಬೇಕು. ಯಾವ ರೀತಿ ಸಂಪರ್ಕ ಮಾಡ್ತಾರೆ, ಯಾವ ರೀತಿ ಕಲ್ಪಿಸ್ಕೊಡ್ತಾರೆ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ. ಯಾವ ಹಳ್ಳಿಗೆ ಹೋಗ್ರಿ ಕುಡಿಯೋ ನೀರಿನ ಸಾತ್ಸಾರ, ಎಲ್ಲಿ ನೋಡಿದ್ರು ಕೊಡಗಳು, ಪಾತ್ರೆಗಳು, ಪಡುಗೆಗಳು ಎಲ್ಲೆಲ್ಲಿ ಮೂಲೆಗಿಟ್ಟದು ಎಲ್ಲವೂ ಹೊರಗೆ ಬಂದಿದ್ದಾವೆ. ಇವತ್ತು ಇದಕ್ಕೆ ಒಂದು ಗ್ಯಾರಂಟಿ ಅಂತಂದು ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ರಾಜ್ಯ ಸರ್ಕಾರನ ಎಲ್ಲ ಧೂಳೆಬ್ಸ್ಬಿಟ್ಟಿದ್ದಾರೆ. ಏನೇನೂ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ, ಏನೂ ಇಲ್ಲ. ಗ್ಯಾರಂಟಿ ಬರೀ ಏನು ಮಾತು ಎತ್ತಿರಿ ನಾವು ಗ್ಯಾರಂಟಿ ಅಂತಾರೆ. ಮತ್ತು ನೀರಿನ ಗ್ಯಾರಂಟಿ ಯಾರು ಕೊಡ್ತಾರೆ? ಇವತ್ತು ಸಾರ್ವಜನಿಕರಿಗೆ ನೀರಿನ ಗ್ಯಾರಂಟಿ ಯಾರು ಕೊಡ್ತಾರೆ? ನೀರಿದ್ರೇ ಜೀವ, ನೀರಿಂದನೇ ಜೀವ ಅಂತ ಹೇಳ್ತಾರೆ. ಮುಖ್ಯವಾದ ನೀರೇ ಇಲ್ಲ ಅಂದರೆ ಯಾವ ರೀತಿ ಇದ್ರ ಬಗ್ಗೆ ಗ್ಯಾರಂಟಿ ಕೊಡ್ಬೇಕಂತೇಳಿ ನಾವು ಈ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.